ಮಾಲಾ, ಅಮ್ಮ ಯಾವಾಗ ಮೊದಲಿನ ಥರ ಆಗ್ತಾರೆ? ವೈದ್ಯ ಶುರು ಮಾಡಿದ್ದೀನಲ್ಲ, ಅರವಿಂದ್ ಅಮ್ಮನವರು ಆದಷ್ಟು ಬೇಗ ಹುಷಾರಾಗ್ತಾರೆ. ನಮ್ಮತ್ತೆ ಚಿಕಿತ್ಸೆಗಿಂತ ಇವ್ರ ಹುಚ್ಚೆ ಜಾಸ್ತಿ ಆಗಿದೆ. ಅರವಿಂದ, ಅಣ್ಣ, ನಮ್ಮ ಅನಿರುದ್ಧನ ನೋಡು, ಏನೂ ಆಗೇ ಇಲ್ಲ ಅನ್ನೋ ಥರ ನೋಡ್ತಾ ಇದ್ದಾನೆ. ಅನಿರುದ್ಧ್, ನಿಮ್ಮ ಅಪ್ಪ ಬಂದಿರೋದು ನಿನ್ ಗಮನಕ್ಕೆ ಬರ್ಲಿಲ್ವಾ? ಇಲ್ಲ ಮಾತಾಡಕ್ ಮನ್ಸಿಲ್ವಾ? ನಿಮ್ಮನ್ನ ನೋಡೋಕೆ ನನಗಿಷ್ಟ ಇಲ್ಲ. ಅಹಂಕಾರನ? ಏಯ್, ನನ್ನ ಹೆಂಡತಿ ಇನ್ನೊಂದು ಕ್ಷಣ ಇಲ್ಲಿರೋ ಅವಶ್ಯಕತೆ ಇಲ್ಲ. ಶತ್ರು ಕೊಡೋ ಪ್ರಾಣ ಭಿಕ್ಷೆ ನಮಗೆ ಅಗತ್ಯ ಇಲ್ಲ. ಕಟ್ಕೊಂಡಿರೋ ಹೆಂಡತಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ರೆ ಗಂಡ ಆದವನು ಕಣ್ಣಿನ ರೆಪ್ಪೆ ತರ ಕಾಪಾಡ್ಕೋತಾನೆ. ಸಾವಿನ ಜೊತೆ ಹೋರಾಡ್ತಾನೆ. ಆದ್ರೆ ನೀವು ಒಬ್ಳು ಅನಾಥೆ ತರ ಬಿಟ್ಟು ಹೋದ್ರಿ. ಅದಕ್ಕೆ ನಿಮ್ಮನ್ನ ನೋಡಕ್ಕೂ ನನಗಿಷ್ಟ ಇಲ್ಲ. ಶಬ್ಬಾಷ್ ಕಣೋ, ಶಬ್ಬಾಷ್. ಗಡ್ಡ ಬಂದಿರೋ ಮಗ ತಂದೆ ಗಡ್ಡ ಬರ್ತಾನೆ ಅಂತ ಕೇಳಿದ್ದೆ, ಆದ್ರೆ ಈಗ ಕಣ್ಣಾರೆ ನೋಡ್ತಿದ್ದೀನಿ. ನಾಟಕ ಎಲ್ಲ ಸಾಕು, ನೀನ್ ಹೊರಡು. ಪ್ಲೀಸ್ ಅಪ್ಪ, ಅಮ್ಮ ಇಲ್ಲೇ ಇರ್ಲಪ್ಪ, ಕರ್ಕೊಂಡು ಹೋಗೋದ್ ಬೇಡ. ಮುಚ್ಚುವಾಯ್. ಸ್ವಂತ ಮಗ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ, ಇಲ್ಲ ಅಂದಿದ್ರೆ ಇಲ್ಲೇ ಸಾಯಿಸ್ಬಿಡ್ತಾ ಇದ್ದೆ. ಮರ್ಯಾದೆಯಿಂದ ನಡಿ. ಶತ್ರುಗಳ ಸಮಕ್ಷಮದಲ್ಲಿ ಇರೋ ಅವಶ್ಯಕತೆ ಎಲ್ಲ ನಡಿ. ಪ್ರಾಣ ಉಳಿಸೋರೆ ನಿಮಗೆ ಶತ್ರು ಆದ್ರೆ ಅಮ್ಮನಿಗೋಸ್ಕರ ನಾನು ಆ ಶತ್ರು ಜೊತೆನೇ ಇರ್ತೀನಿ. ಶತ್ರು ಜೊತೆನೆ ಬದುಕ್ತೀನಿ, ಶತ್ರು ಜೊತೆನೆ ಹೋರಾಡಿ ಸಾಯ್ತೀನಿ. ಇಲ್ಲಿಂದ ಮಾತ್ರ ಒಂದ್ ಹೆಜ್ಜೆ ಕೂಡ ನಾನು ಮುಂದೆ ಇಡಲ್ಲಪ್ಪ. ಮರ್ಯಾದೆಯಿಂದ ನಾಗಮಂಡಲ ಬಿಟ್ಟು ಬರ್ತೀಯಾ? ಇಲ್ಲ, ನಿನ್ನೂ ನಾಗಮಂಡಲ ಎರಡು ಜೊತೆಗೆ ಸುಟ್ಟಾಕ್ಬಿಡ್ಲಾ? ನನ್ನ ಅಮ್ಮ ಮೊದಲಿನ ಥರ ಆಗೋವರೆಗೂ, ನಾನು ಹುಷಾರಾಗಿದ್ದೀನಿ ಅಂತ ಹೇಳೋವರೆಗೂ ಒಂದು ಹೆಜ್ಜೆ ಕೂಡ ಕದಲಲ್ಲಪ್ಪ. ಏಯ್, ಸ್ವಂತ ಮಗನ್ನ ಸಾಯಿಸಬಾರ್ದು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದೀನಿ, ಇಲ್ಲ ಅಂದ್ರೆ. ಆವೇಶ ಪಡ್ಬೇಡ ಅಣ್ಣ, ಅವನಿನ್ನು ಚಿಕ್ಕವನಣ್ಣ. ಅದು ಅಲ್ಲದೆ ಶತ್ರುಗಳ ಮಾಯೆಯಲ್ಲಿದ್ದಾನೆ. ನಾವೇ ಸ್ವಲ್ಪ ಸಮಾಧಾನವಾಗಿರ್ಬೇಕು. ನಾವಿಲ್ಲೇ ಇದ್ದು ಒಂದು ಉಪಾಯ ಮಾಡ್ಬೇಕಣ್ಣ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ನೀನ್ ನೋಡಿದ್ರೆ ಮನೆಗೆ ಬರಲ್ಲ, ನಮಗಿಲ್ಲಿರೋದಕ್ಕಾಗಲ್ಲ. ಯಾಕೆ ಇರಕ್ಕಾಗಲ್ಲ? ನಾನು ಕೂಡ ಅದೇ ಗರುಡ ವಂಶಕ್ಕೆ ಸೇರಿದವನು ತಾನೆ. ನನ್ನ ದೇಹದಲ್ಲೂ ಅದೇ ವಂಶದ ರಕ್ತ ಹರಿತಾ ಇರೋದು. ನನ್ನ ಜೊತೆ ಇಲ್ಲಿರೋದಕ್ಕೆ ನಿಮ್ಗೇನು ಅಭ್ಯಂತರ? ಅಂದ್ರೆ ನಮ್ಮನ್ನು ಕೂಡ ನಿನ್ ಜೊತೆ ಇಲ್ಲೇ ಇರ್ಬೇಕು ಅಂತ ಹೇಳ್ತಾ ಇದೀಯಾ? ಹೌದು. ಆ ಮಾತನ್ನ ಹೇಳ್ಬೇಕಾಗಿರೋದು ನೀನಲ್ಲ, ಪುಣ್ಯ. ನೀನಾದ್ರೂ ಹೇಳು ಪುಣ್ಯ. ಬಾಯ್ ಬಿಟ್ಟು ಯಾಕೆ ಮಾತಾಡ್ತಾ ಇಲ್ಲ? ನಮ್ಮಮ್ಮ ಮತ್ತೆ ಮಾವಯ್ಯ ಇಲ್ಲಿರೋದು ಪುಣ್ಯಂಗೆ ಇಷ್ಟ ಇಲ್ಲ ಅನ್ಸುತ್ತೆ. ಅಮ್ಮಂಗೋಸ್ಕರ ಬಂದಿರೋದು ಪುಣ್ಯ. ನೀನೇನು ಹೇಳಿಲ್ಲ ಅಂದ್ರೆ ಅಮ್ಮನ್ ಕರ್ಕೊಂಡು ಹೋಗ್ತಾರೆ ಪುಣ್ಯ. ಪ್ಲೀಸ್ ಒಪ್ಕೋ ಪುಣ್ಯ. ಇವ್ರನ್ನ ಇರಿ ಅನ್ಬೇಕಾ, ಹೊರಡಿ ಅನ್ಬೇಕಾ? ಪುಣ್ಯಗೆ ನಾವಿಲ್ಲಿರೋದು ಇಷ್ಟ ಇಲ್ಲ ಅನಿರುದ್ಧ್. ಅದಕ್ಕೆ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿದ್ದಾಳೆ. ಯಾರ ಇಷ್ಟ ನಷ್ಟ ನನಗೆ ಸಂಬಂಧ ಇಲ್ಲ. ನನ್ನ ಹೆಂಡತಿನ ನಾನು ಕರ್ಕೊಂಡು ಹೋಗ್ತಿದ್ದೀನಿ. ಯಾರಾದ್ರೂ ಅಡ್ಡ ಬಂದ್ರೆ ಅಪ್ಪ ಯಜಮಾನ್ರೆ, ಅಪ್ಪ ಬೇಡ ಅಪ್ಪ, ಅಮ್ಮನ್ ಕರ್ಕೊಂಡು ಹೋಗ್ಬೇಡಿ, ಕರ್ಕೊಂಡು ಹೋಗ್ಬೇಡಿ ಅಂದೆ. ನನ್ ಮೇಲೆ ಕೈ ಮಾಡ್ತೀಯಾ? ನನ್ ಮೇಲೆ ಕೈ ಮಾಡ್ತೀಯಾ? ಎಷ್ಟು ಧೈರ್ಯ ಕಣೋ! ನನ್ ಮೇಲೆ ಕೈ ಮಾಡ್ತೀಯಾ? ನನ್ ಮೇಲೆ ಕೈ ಮಾಡ್ತೀಯಾ? ಬಾ ಹೊಡಿಯೋ, ಹೊಡಿಯೋ, ಬಾ ನನ್ ಮೇಲೆ ಕೈ ಮಾಡು. ತಗೋ ಅಪ್ಪ,
ಸಾಯಿಸು, ನನ್ನ ಸಾಯಿಸು. ಸಾಯಿಸಪ್ಪ, ನನ್ನ ಸಾಯಿಸಿ ಅಮ್ಮನ್ ಕರ್ಕೊಂಡು ಹೋಗು. ಆಸ್ತಿ ಅಂತಸ್ತು ಪ್ರತೀಕಾರನೇ ನಿಮ್ ಜೀವನ ಆದ್ರೆ ಅದ್ಯಾವುದು ಅಮ್ಮನ್ ಪ್ರಾಣನ ಕಾಪಾಡಲ್ಲ. ಅಮ್ಮನ್ ಪ್ರಾಣನ ಉಳ್ಸಕ್ಕಾಗ್ದಿರೋ ನಾನು ಬದುಕಿದ್ರು ಸತ್ತ ಹಾಗೆ. ಸಾಯಿಸಪ್ಪ, ನನ್ನ ಸಾಯಿಸು. ಭದ್ರಾ, ಈ ಸಮಸ್ಯೆಗೆ ಪರಿಹಾರ ಸಿಗ್ಬೇಕು ಅಂದ್ರೆ ನನ್ ಮಗ ಸಾಯ್ಬೇಕು. ಅಂದ್ರೆ ಅಪ್ಪ, ಅಂದ್ರೆ ನೀನ್ ದ್ವೇಷಕ್ಕೋಸ್ಕರ ಸ್ವಂತ ಮಗನ್ನು ಸಾಯಿಸ್ಬಿಡ್ತೀಯಲ್ಲಪ್ಪ? ಸಾಯಿಸ್ತೀನಿ ಕಣೋ. ನನ್ನ ಮಾತು ಕೇಳದೆ ಇದ್ರೆ ನನ್ನ ನಾನೇ ಸಾಯಿಸ್ಕೋತೀನಿ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕ ನನಗೆ? ಯಜಮಾನ್ರೆ, ಬೇಡ ಯಜಮಾನ್ರೆ, ಅನಿರುದ್ಧೇನು ಮಾಡಬೇಡಿ. ನೀವಿಲ್ಲೇ ಇರಬಹುದು. ನಮ್ಮ ಪ್ಲಾನು ಈಡೇರೋ ಹಾಗಿದೆ ಅಣ್ಣ. ಅವಳನ್ನ ಒಪ್ಸೋಕೆ ನಾವು ಆಡಿರೋ ಆಟ ಫಲಿಸಿದೆ ಭದ್ರಾ. ಪುಣ್ಯ ಹೇಳಿದ್ದಕ್ಕೋಸ್ಕರ ನನ್ನ ಹೆಂಡತಿ ಇಲ್ಲಿದ್ರೆ ಏನು ಸಮಸ್ಯೆ ಆಗಲ್ಲ ಅಂತ ಈ ಗಲಾಟೆನ ಇಲ್ಲಿಗೆ ಬಿಡ್ತಾ ಇದ್ದೀನಿ. ಪುಣ್ಯ ಜೊತೆ ಇನ್ ಮುಂದೆ ನಾವು ಕೂಡ ನಾಗಮಂಡಲದಲ್ಲೇ ಇರ್ತೀವಣ್ಣ. ಇರು ಅಂತ ಹೇಳೋದಕ್ಕೆ ನೀನ್ ಯಾರು, ಇರೋದಕ್ಕೆ ಅವ್ರು ಯಾರು? ಅಲ್ಲ ಚಿಕ್ಕಪ್ಪ, ಅದು ಅರವಿಂದ್ ಅಮ್ನವರು ಸಾಯೋ ಸ್ಥಿತಿಯಲ್ಲಿದ್ದಾರೆ. ಹೆಂಡತಿ ಇದ್ದ ಮಾತ್ರಕ್ಕೆ ಅವ್ರು ಹೇಗಿರ್ತಾರೆ? ನಮ್ಮ ನಾಗಮಂಡಲದಲ್ಲಿ ಗರುಡ ಜಾತಿಯವ್ರು ಹೇಗಿರಕ್ ಸಾಧ್ಯ? ಯಾವ ಕಾರಣಕ್ಕಿರುವಂತಿದ್ಯಾ? ಅವ್ರ ಜಾತಿಗೂ ನಮ್ ಜಾತಿಗೂ ಇರೋ ವೈರತ್ವ ಗೊತ್ತಿಲ್ವಾ? ಗೊತ್ತು, ಆದ್ರೆ ಅರವಿಂದ್ ಅಮ್ನವ್ರಿಗೋಸ್ಕರ ನಿನ್ನ ಕುಟುಂಬಕ್ಕೆ ಸಂಬಂಧಿಸಿರೋರು ಅಲ್ದೇ ಇರೋದ್ರಿಂದ ನಾಗಮಂಡಲದಿಂದ ಹೊರಗಿಟ್ಕೋ. ಇಲ್ಲ ಆಗೋದಿಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಪ್ಲೀಸ್, ನಿಮ್ ಎಲ್ಲರ ಹತ್ರ ಬೇಡ್ಕೋತಿದ್ದೀನಿ, ನನಗೋಸ್ಕರ ಇವ್ರನ್ನೆಲ್ಲ ಇಲ್ಲಿ ಇರೋದಕ್ ಬಿಡಿ. ನೋಡಪ್ಪ, ತಾಯಿಗೋಸ್ಕರ ಬಂದಿದ್ಯಾ ಅಂತ ನಿನ್ನನ್ ಮಾತ್ರ ಇರೋಕ್ ಬಿಟ್ವಿ. ಅವರು ಕೂಡ ಇಲ್ಲಿ ಇರ್ತಾರೆ ಅಂದ್ರೆ ನಿನ್ನ ಕೂಡ ಕಳಿಸ್ತೀವಿ. ಬೇಡ ಅಂತ ಹೇಳಿದ್ರೆ ಏನ್ರಿ ಮಾಡ್ತೀರಾ? ಏನ್ ಮಾಡ್ತೀವಾ? ನೀವಿಲ್ಲೇ ಇದ್ರೆ ಒಬ್ಬೊಬ್ರನ್ನೂ ಹೂತಾಕ್ತಿವಿ. ಏನೋ ನನ್ ತಂಗಿನೇ ಸಾಯಿಸ್ತೀನಿ ಅಂತ ಇದೆ. ನೀನು ಬಿಡು. ಬಿಡಿ ಅಪ್ಪ, ನೀವ್ ಒಂದ್ ಕ್ಷಣನೂ ಇಲ್ಲಿ ಇರ್ಬಾರ್ದು ಅಪ್ಪ. ಇನ್ನೇನಾದ್ರೂ ನೀವ್ ಇಲ್ಲೇ ಇದ್ರೆ ಅಮ್ಮನ್ ಪ್ರಾಣಕ್ಕೆ ಅಪ್ಪ. ಏಯ್, ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಪ್ಪ. ಹಠ ಮಾಡಬೇಡಿ, ಹೊರಟೋಗಿ ಅಪ್ಪ. ಬಾ ಭದ್ರಾ. ಏಯ್, ನಾನಿಲ್ಲಿರೋಕ್ಕೆ ಅರ್ಹತೆ ಇಲ್ಲ ಅಂದ್ರಿ, ನಾನಿಲ್ಲಿರೋದ್ ಬೇಡ ಅಂತಂದ್ರಿ. ಆ ಮಾತ್ನ ನನ್ನ ಮಗನ್ ಬಾಯಿಂದ ಹೇಳ್ಸಿದ್ರಿ. ನೋಡ್ಕೋತೀನಿ, ನಾಗಮಂಡಲ ನಾಗಮ್ಮನ ಅಂತ್ಯ ನೋಡ್ತೀನಿ. ನೆನ್ಪಲ್ಲಿಟ್ಕೊಳ್ಳಿ. ಬಾ ಭದ್ರಾ. ಅಬ್ಬಾ, ಎಲ್ಲ ಸಮಸ್ಯೆಗೂ ಪರಿಹಾರ ಸಿಕ್ತು ಅಂತಾಯ್ತು. ತಂದೆ ತಕ್ಕ ಮಗ ಹುಟ್ಟಿದಾನೆ ಅನ್ಕೊಂಡೆ, ಆದ್ರೆ ತಂದೆನ ದ್ವೇಷ ಮಾಡೋ ಮಗ ಹುಟ್ಟಿದಾನೆ ಅಂತ ಇವತ್ತೇ ಗೊತ್ತಾಗಿದ್ದು. ನನ್ನ ಆಸೆ, ಆಕಾಂಕ್ಷೆ, ಜೀವ, ಜಗತ್ತು, ಸಂಕಲ್ಪ ಎಲ್ಲ ಈ ಜೀವನನ್ನೇ ನಾಗನಿಧಿಗೆ ಅರ್ಪಿಸಿದ್ದೀನಿ ಅಂತ ಗೊತ್ತಿದ್ದು ಆ ವಿಷಯನ ಮರ್ತು ನನ್ನ ಮಗ ನನ್ನನ್ನೇ ಅವಮಾನಿಸ. ಪಶುಪತಿ, ಪುಣ್ಯನ ಬಂಧಿಸೋ, ನನ್ ಮಗನ್ನ ಕರ್ಸೋ. ನಾಗನಿಧಿ ನನಗ್ ಬೇಕು. ದಿನ ಹಾಗೆ ಕಳೀತಾನೆ ಇದೆ. ಆಲಸ್ಯ ನನ್ನ ಹೃದಯನ ಪ್ರತಿ ಕ್ಷಣ ಸುಟ್ಟು ಹಾಕ್ತಾ ಇದೆ. ನನ್ ಮಗ ನನ್ನ ಎದೆ ಮೇಲೆ ಕೈ ಇಟ್ಟ. ಅಣ್ಣ,
ನಮ್ಮ ಅನಿರುದ್ಧು ಪುಣ್ಯ ಮಾಯಲ್ಲಿ ಸಿಕ್ಕಾಕೊಂಡಿದ್ದಾನಣ್ಣ. ಆ ಪುಣ್ಯ ಅವನಿಗೆ ಮಾಟ ಮಂತ್ರ ಎಲ್ಲ ಮಾಡಿಸಿ ಗರುಡ ವಂಶಕ್ಕೆ ವಿರುದ್ಧವಾಗಿ ನಿಲ್ಸಿದಾಳಣ್ಣ. ಆದ್ರೆ ನಮ್ಮ ಅನಿರುದ್ಧ ಅಮಾಯಕ ಅಣ್ಣ. ಅವನ ಮೇಲೆ ಕರುಣೆ ತೋರಿಸ್ತೀಯಲ್ಲ ಭದ್ರ. ಅವನ್ನ ನೆನೆಸ್ಕೊಂಡ್ರೇನೆ ಅವನ್ ನನಗ್ ಮಗನೇ ಅಲ್ಲ, ನಾನು ಅವನಿಗೆ ತಂದೆನೇ ಅಲ್ಲ. ನನ್ನ ಶತ್ರು ಸ್ಥಾನದಲ್ಲಿ ನನ್ನ ಮಗನೇ ನಿಂತಿದ್ರು ಅವನು ಕೂಡ ಶತ್ರುನೇ. ಇವತ್ತಿಂದ ಅನಿರುದ್ಧ್ ನನಗೆ ಆಗರ್ಭ ಶತ್ರು. ಅಣ್ಣ ಏನಣ್ಣ ಇಷ್ಟು ಚಿಕ್ಕ ವಿಷಯಕ್ಕೆ ಅಷ್ಟೊಂದು ಕೋಪ ಯಾಕಣ್ಣ? ಚಿಕ್ಕ ವಿಷಯನಾ ಇದು? ಪಶುಪತಿ, ಮಂತ್ರ ಹೇಳ್ತೀಯೋ ತಂತ್ರ ಮಾಡ್ತೀಯೋ, ಯುದ್ಧನೇ ಮಾಡ್ತೀಯೋ ಇನ್ನೇನಾದ್ರೂ ಮಾಡ್ತೀಯೋ, ರಕ್ತ ತರ್ಪಣ ಮಾಡ್ತೀಯೋ ಪ್ರಾಣ ತ್ಯಾಗ ಮಾಡ್ತೀಯೋ ಇಲ್ಲ ಮಾರಣ ಹೋಮನೆ ಮಾಡ್ತೀಯೋ, ಏನಾದ್ರೂ ಮಾಡಿ ಆ ನಾಗಮಂಡಲನ ಸುಟ್ಟಾಕೋ. ನನಗ ಅವಮಾನ ಮಾಡಿರೋ ಆ ಊರಿನ ಜನನ ಸುಟ್ಟು ಬೂದಿ ಮಾಡ್ಬಿಡು. ನಾಗಗಳಿಗೆ ನೆಲೆಯಾಗಿರೋ ಆ ನಾಗಮಂಡಲನ ಪಾತಾಳದಲ್ಲಿ ಹೂಟಾಕ್ಬಿಡು. ನಾಗನಿಧಿ ಬೇಡವಾ? ಬೇಕು. ಹಾಗಾದ್ರೆ ನಾಗಮಂಡಲ ಕ್ಷೇಮವಾಗಿರ್ಬೇಕು. ಅಲ್ಲಿರೋ ಅನಿರುದ್ಧ್ ಪುಣ್ಯ ಜೀವಂತವಾಗಿರ್ಬೇಕು. ಆವೇಶದಿಂದ ಬೂದಿ ಮಾಡಿದ್ರೆ ಪುಣ್ಯ ಅನಿರುದ್ಧ್ ಸತ್ತೋಗ್ತಾರೆ. ಆಮೇಲೆ ಪಾತಾಳಕ್ಕೆ ಸೇರ್ಕೊಳ್ಳೋದು ನಾಗಮಂಡಲ ಅಲ್ಲ, ನಾಗನಿದೆ. ಹೌದಣ್ಣ, ನಿನಗಾಗಿರೋ ಅವಮಾನಕ್ಕೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಸರಿಯಾದ ಸಮಯ ಇದಲ್ಲ. ನಾವೊಳಗೆ ಭಯ ಪಡಿಸಿ ನೋವು ಕೊಟ್ಟು ಕಾಲಿಗೆ ಬಿದ್ದು ಅಪಾಯದಿಂದ ಪುಣ್ಯ ನಮ್ಮ ದಾರಿಗೆ ಬರೋ ಹಾಗೆ ಮಾಡ್ಕೋಬೇಕು. ಅದಾದ್ಮೇಲೆ ನಿನಗಾಗಿರೋ ಅವಮಾನಕ್ಕೆ ಸರಿಯಾದ ಸೇಡನ್ನ ತೀರಿಸ್ಕೊಳ್ಳೋಣ. ಶುರು ಮಾಡು ಪಶುಪತಿ. ಅಮ್ಮ, ನೀವಾದಷ್ಟು ಬೇಗ ಹುಷಾರಾಗ್ತೀರಾ. ನಮ್ ತಾಯಿ ಇಲ್ದಿರೋ ನೋವನ್ನ ತೀರ್ಸಿದ್ದೀರಾ, ಇರೋದಕ್ಕೆ ಆಶ್ರಯ ಕೊಟ್ಟಿದ್ದೀರಾ, ತಾಯಿ ಪ್ರೀತಿ ಹೇಗಿರುತ್ತೋ ತಿಳ್ಕೊಳ್ಳೋ ಹಾಗೆ ಮಾಡಿದ್ದೀರಾ. ಸಾಯಿಸ್ತೀನಿ ಕಣೋ. ನನ್ನ ಮಾತು ಕೇಳದೆ ಇದ್ರೆ ನನ್ನ ನಾನೇ ಸಾಯಿಸ್ಕೋತೀನಿ. ಅಂತದ್ರಲ್ಲಿ ನೀನ್ ಯಾವ ಲೆಕ್ಕ ನನಗೆ? ನಿನ್ನ ಯಜಮಾನ್ರೆ ಬೇಡ ಯಜಮಾನ್ರೆ, ಅನಿರುದ್ಧಗೇನು ಮಾಡಬೇಡಿ, ನೀವಿಲ್ಲೇ ಇರಬಹುದು. ಇರು ಅಂತ ಹೇಳೋದಕ್ಕೆ ನೀನ್ ಯಾರು, ಇರೋದಕ್ಕೆ ಅವ್ರು ಯಾರು? ಅಲ್ಲ ಚಿಕ್ಕಪ್ಪ, ಅದು ಅರವಿಂದ್ ಅಮ್ಮನವರು ಸಾಯೋ ಸ್ಥಿತಿಯಲ್ಲಿದ್ದಾರೆ. ಹೆಂಡತಿ ಇದ್ದ ಮಾತ್ರಕ್ಕೆ ಅವ್ರು ಹೇಗಿರ್ತಾರೆ? ನಮ್ಮ ನಾಗಮಂಡಲದಲ್ಲಿ ಗರುಡ ಜಾತಿಯವ್ರು ಹೇಗಿರಕ್ ಸಾಧ್ಯ? ಪುಣ್ಯ ತಗೋ, ಅನಿರುದ್ಧ್ಗೆ ಹೋಗೂಟ ಕೊಡು. ಎಲ್ರಿಗೂ ಉಪಚಾರ ಮಾಡೋದಕ್ಕೆ ಅವ್ರೇನ್ ನನ್ನ ಸಂಬಂಧಿಕರ ಒಡ ಹುಟ್ಟಿದವ್ರ? ಬಂಧುನೋ ಸಂಬಂಧಿಕರೋ ಆಗದೆ ಇರ್ಬೋದು, ಆದ್ರೆ ನಮ್ ಸಹಾಯ ಕೇಳಿ ನಮ್ ಮನೆ ಹತ್ರ ಬಂದಾಗ ಅವ್ರಿಗೆ ಯಾವ ತೊಂದ್ರೆನೂ ಆಗ್ದಿರೋ ಹಾಗೆ ನಾವೇ ನೋಡ್ಕೋಬೇಕು. ಹೋಗು. ನೀನ್ ಹೇಳ್ದೆ ಅಂತ ಎಷ್ಟೇ ಆದ್ರೂ ಈ ತಾಯಿಗೆ ಬೇಕಾದವರು ಅಂತ ನಾನು ಹೋಗ್ತಿದ್ದೀನಿ. ಕೊಡು. ತಗೋ, ತಿನ್ನು. ನನ್ಗೇನ್ ಬೇಡ. ಹೀಗ್ ತಿಂದೆ ಎಷ್ಟು ದಿನ ಇರ್ತೀಯ? ತಿಂದೆ ಇದ್ರೆ ಸತ್ತು ಹೋಗ್ತೀಯ. ಆ ಮಹತಾಯಿ ನನಗೆ ಜೀವನ ಕೊಟ್ಟಿದ್ದಾರೆ ಅಂತ ಈ ಸೇವೆಗಳನ್ನೆಲ್ಲ ಮಾಡ್ತಿದ್ದೀನಿ. ನಿಮಗ್ ಮಾಡೋ ಸಹನೆ ಯೋಚನೆ ಎರಡೂ ನನಗಿಲ್ಲ. ತಗೋ ತಗೋ.
ತಿನ್ನು. ನಂಗೇನು ಬೇಡ. ಏನಾಯ್ತು ಪರ್ಣಿಕಾ? ಅನ್ನನ್ ಯಾರಾದ್ರೂ ಬಿಸಾಕ್ತಾರ? ಏನಕ್ಕೆ ಈ ಥರ ಮಾಡ್ತೀಯಾ? ಅದ್ ಹಾಗಲ್ಲ ಭಾವ, ಅತ್ತೆಗೆ ಹೊಡೆದು ಸಾಯಿಸೋದಕ್ ಪ್ರಯತ್ನ ಪಟ್ಟಿದ್ದಾಳೆ. ಈಗ ಈ ಅನ್ನದಲ್ಲಿ ವಿಷ ಹಾಕಿ ನನ್ನನ್ನು ನಿನ್ನನ್ನು ಸಾಯಿಸಲ್ಲ ಅಂತ ಏನ್ ಗ್ಯಾರಂಟಿ? ಏನೇ ನೀನು ನಿಮ್ಮಮ್ಮ ಇಬ್ರು ಹೀಗೇನಾ? ನೀವು ಮನುಷ್ಯರ ಅಥವಾ ರಾಕ್ಷಸಿಗಳ? ನೀವು ರಾಕ್ಷಸಿಗಳಾಗಿರೋದ್ರಿಂದ ನಿಮ್ಮ ಹಾಗೆ ಎಲ್ರೂ ಮಾಡ್ತಾರೆ ಅನ್ಕೊಂಡಿದ್ದೀರಾ? ನಾನ್ ಹಾಗೆ ಮನುಷ್ಯರನ್ನ ಸಾಯಿಸೋಳೆ ಆಗಿದ್ದಿದ್ರೆ ಅರವಿಂದ್ ಅಮ್ಮನಿಗೆ ವೈದ್ಯ ಮಾಡ್ತೀನಿ ಅಂತ ಯಾಕೆ ಹೇಳ್ತಿದ್ದೆ? ನಿಮ್ಮಿಬ್ರನ್ನ ನಮ್ಮನೇಲಿ ಯಾಕೆ ಉಳಿಸ್ಕೋತಿದ್ದೆ? ಅಮ್ಮ ತಾಯಿ, ನಿನಗೊಂದ್ ನಮಸ್ಕಾರ, ನಿಮ್ ಭಾವಂಗೊಂದ್ ನಮಸ್ಕಾರ. ಅರವಿಂದ್ ಅಮ್ಮ ಗುಣ ಆಗೋವರೆಗೂ ನಿಮ್ಮಿಬ್ರು ಮುಖನ ನನಗ್ ತೋರಿಸ್ಬೇಡಿ. ನನ್ನ ಮುಖನೂ ನಿಮಗ್ ತೋರಿಸೋದಿಲ್ಲ. ಏಯ್, ಪ್ರತಿಯೊಂದಕ್ಕೂ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು, ನಮಗ್ ಬಾಯಿಗೆ ಬಂದ ಹಾಗೆ ಮಾತಾಡೋದು, ಇವೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲ ನಿಂಗೆ? ನೀನ್ ಮಾಡೋ ತಪ್ಪು ನಿನಗೆ ಕಾಣಿಸಲ್ವಾ? ನನ್ನ ಅಮ್ಮ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು? ನೀನೇ ಅಲ್ವಾ? ದೇವತೆ ತರ ಇರೋ ನನ್ನ ಅಮ್ಮನ್ನ ಹೇಗೆ ಸಾಯಿಸ್ಬೇಕು ಅನ್ನಿಸ್ತು ನಿಂಗೆ? ನಿನ್ನ ಕಾಪಾಡಬೇಕು ಅಂತ ಅವ್ರನ್ನ ಎಷ್ಟು ಕಷ್ಟಪಟ್ಟು ಕಳಿಸ್ದೆ ಗೊತ್ತಾ? ದೇವ್ರೇ, ನಾನ್ ಸಾಯಿಸ್ಲಿಲ್ಲ, ಸಾಯಿಸೋದಕ್ಕೆ ಪ್ರಯತ್ನನೂ ಪಡ್ಲಿಲ್ಲ. ಎಷ್ಟು ಸಲ ಹೇಳ್ಬೇಕು? ಅನ್ನ ಕೊಟ್ಟು ತಾಯಿ ಪ್ರೀತಿನ ಕೊಟ್ಟಂತಹ ಅಮ್ಮನ್ನ ಯಾರಾದ್ರೂ ಸಾಯಿಸ್ಬೇಕು ಅನ್ಕೋತಾರ? ನಾನೇನು ಅಂತ, ನಾನು ಎಂಥವಳು ಅಂತ ನಿನಗೆ ಗೊತ್ತಿಲ್ವಾ? ಯಾಕೆ ಪ್ರೀತಿಸ್ದೆ? ಪ್ರೀತಿ ಅಂದ್ರೆ ನಿನ್ ನಂಬಿಕೆ. ನಂಬಿಕೆ ಇದ್ರೇನೆ ಪ್ರೀತಿ ಗೆಲ್ಲತ್ತೆ ಅಂತಾರೆ. ನಿಜವಾಗ್ಲೂ ನಿನಗೆ ಅಷ್ಟೊಂದು ನಂಬಿಕೆ ಇದ್ದಿದ್ರೆ ನಿಜವಾಗ್ಲೂ ನಾನು ಆ ಕೆಲಸ ಮಾಡಿದ್ರು ನೀನ್ ಹಾಗೆ ಮಾಡೋಕ್ ಸಾಧ್ಯ ಇಲ್ಲ ಅಂತಿದೆ. ಆದ್ರೆ ಈಗ ನನ್ ಮೇಲೆ ಸ್ವಲ್ಪ ಕೂಡ ನಂಬಿಕೆ ಇಲ್ಲ ಅಲ್ವಾ? ಸರಿ, ನಾನ್ ಪೂಜೆ ಮಾಡೋ ಆ ನಾಗಮ್ಮನ ಮೇಲೆ ಆಣೆ, ನನ್ನ ಹೆತ್ತ ತಂದೆ ತಾಯಿ ಮೇಲೆ ಆಣೆ. ಅರವಿಂದ್ ಅಮ್ಮನ್ಗೆ ಪ್ರಾಣ ಹೋಗುತ್ತೆ ಅಂದ್ರೆ ನನ್ನ ಪ್ರಾಣನೇ ಕೊಡ್ತೀನಿ ಹೊರತು ಅವ್ರ ಪ್ರಾಣನ ತೆಗಿಬೇಕು ಅಂತ ನಾನು ಕನ್ಸಲ್ಲೂ ಅನ್ಕೊಳ್ಳೋದಿಲ್ಲ. ನಾನಂತ ನೀಚೆ ಅಲ್ಲ. ನನ್ನ ಈ ಲೋಕದಲ್ಲಿ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಿರೋನು ನೀನೊಬ್ಬನೇ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನೀನ್ ಹೇಳಿದ ಮಾತುಗಳಿಗೆ ನನ್ ಮನಸ್ಸೇ ಒಡೆದು ಹೋಯ್ತು. ಸತ್ತು ಹೋಗ್ಬೇಕು ಅನ್ನಿಸ್ತಿದೆ ಗೊತ್ತಾ? ಸಾರಿ ಪುಣ್ಯ, ಅವ್ರನ್ನ ಆ ಸ್ಥಿತಿಯಲ್ಲಿ ನೋಡಿ ತಡ್ಕೊಳಕ್ಕಾಗದೆ ಆ ನೋವಲ್ಲಿ ಏನೇನೋ ಅಂದ್ಬಿಟ್ಟೆ. ಐ ಆಮ್ ವೆರಿ ಸಾರಿ ಪುಣ್ಯ. ಸಾರಿ ಅಂತ ನೀನು ತುಂಬಾ ಸುಲಭವಾಗಿ ಹೇಳ್ತಿದ್ಯಾ. ಅಷ್ಟಕ್ಕೂ ನಿಮ್ಮ ವಂಶದವರೆಲ್ಲರಿಗೂ ನಾಗನಿಧಿ ಅನ್ನೋ ಹುಚ್ಚು, ವ್ಯಸನ, ವ್ಯಾಮೋಹ ಮಾತ್ರನೇ ಇದೆ. ಪ್ರೀತಿ, ಅನುರಾಗ ಅನ್ನೋ ಪದಗಳೇ ನಿಮಗ್ ಗೊತ್ತಿಲ್ಲ. ಏಯ್, ಮುಗಿತಾ ನಿಂದು ಭಾಷಣ? ಏನೇ ತುಂಬಾ ಒಳ್ಳೆಯವಳ ಥರ ಹೀಗೆಲ್ಲ ಮಾತಾಡಿ ಆಣೆ ಪ್ರಮಾಣ ಎಲ್ಲ ಮಾಡ್ಬಿಟ್ರೆ ನಾವು ನಂಬಿಡ್ತೀವಿ ಅನ್ಕೊಂಡಿದ್ಯಾ? ನೀನ್ ಎಷ್ಟೇ ಬುದ್ಧಿ ಉಪಯೋಗಿಸಿದ್ರು, ಎಷ್ಟೇ ಒಳ್ಳೆಯವಳ ಥರ ನಾಟಕ ಮಾಡಿದ್ರು ಮಾಡಿರೋ ತಪ್ಪನ್ನ ಯಾವತ್ತೂ ಮುಚ್ಚಾಕಕ್ಕಾಗಲ್ಲ ಕಣೆ. ನಿಂದು ಒಂದು ಜೀವನನ ಕತೆ ಹೇಳೋದ್ ನಿಲ್ಸಿ ಅತ್ತೆಗೆ ಚಿಕಿತ್ಸೆ ಕೊಡು. ಏಯ್ ಏಯ್
ಏಯ್, ನಿಲ್ಲಿಸ್ತೀಯಾ? ಇನ್ನೊಂದು ಮಾತು ಮಾತಾಡಿದ್ರೆ ಅನ್ನಕ್ಕೆ ವಿಷ ಹಾಕೋದಿಲ್ಲ, ನಿನ್ ಗಂಟ್ಲಿಗೆ ಹಾಕಿ ಸಾಯಿಸ್ಬಿಡ್ತೀನಿ, ಅರ್ಥ ಆಯ್ತಾ?